ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಮಗಳು ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಯಾವಾಗಲೂ ಎತ್ಕೊಂಡೇ ಇರಬೇಕು. ಥರ್ಮೋಮೀಟರ್ ಇಟ್ಕೊಂಡಿದ್ದಾಳೆ. ಜ್ವರ ಏನಿಲ್ಲ, ಅವಳಿಗೆ ಹೊಸ ಹೊಸ ಐಟಮ್ಸ್ ಬೇಕು. ಅವಳಿಗೆ ಅಂತಲ್ಲ, ಎಲ್ಲ ಮಕ್ಳಿಗೂ ಕಾಮನ್ ಅನಿಸುತ್ತೆ ಇದು. ಎಷ್ಟೇ ಟಾಯ್ಸ್ ಇದ್ದರೂ ಮನೆಯಲ್ಲಿ ಹೊಸ ಐಟಮ್ಸ್ ಅವ್ರಿಗೆ ಬೇರೆ ಬೇರೆ ಥಿಂಗ್ಸಲ್ಲೇ ಕಣ್ಣು ಹೋಗುತ್ತೆ. ನೋಡಿ, ಕಾರ್ಡ್ ಬೇಕು, ಥರ್ಮೋಮೀಟರ್ ಬೇಕು ಅಂತ ಕೇಳಿ ತೊಗೊಂಡು ಆಡ್ತಾ ಇದ್ದಾಳೆ. ಟಾಯ್ಸಲ್ಲಿ ಒಂದು 5-10 ಮಿನಿಟ್ಸ್ ಆಟ ಆಡ್ತಾಳೆ ಅಷ್ಟೇ. ಮತ್ತು ಬೇರೆ ಬೇರೆ ಹೊಸ ಐಟಮ್ಸೇ ಕೊಡಬೇಕು ನಾವು. ನೋಡಿ ಹೇಗೆ ಆಡ್ತಿದ್ದಾಳಂತ. ಯಾವಾಗಲೂ ಎತ್ಕೊಂಡೇ ಇರಬೇಕು. ಅಂದರೆ ಒಂದು 15 ಮಿನಿಟ್ಸ್ ಆಟ ಆಡ್ತಾಳೆ. ಮತ್ತು ಎತ್ಕೋ ಅಂತ ಹೇಳ್ತಾಳೆ. ಹೊರಗಡೆ ಹೋಗಬೇಕು, ಅವಳು ಹೊರಗಡೆ ಸುತ್ತಾಡಬೇಕು. ಅಮ್ಮ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾಳೆ ಯಾವಾಗಲೂ. ನೋಡಿ ಹೇಗೆ ಆಡ್ತಿದ್ದಾಳಂತ. ಸ್ವಲ್ಪ ಹೊತ್ತು ಆಡ್ತಾಳೆ, ಮತ್ತು ಎತ್ಕೋ ಅಂತ ಹೇಳ್ತಾಳೆ. ಸೊ ನನ್ನ ಮಗಳದು 10th ಮಂತ್ ಬರ್ಡೇ ಇತ್ತು, 10 ಮಂತ್ಸದು. ಅವಳಿಗೆ ಪ್ರಿಪರೇಷನ್ಗೆ ಇದು ಬಟರ್ಫ್ಲೈ ಥೀಮಲ್ಲಿ ಮಾಡೋಣ ಅಂತ ಬಟರ್ಫ್ಲೈ ಮತ್ತು ಒಂದು ಡ್ರೆಸ್ಸು, ವಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಫೋಟೋಶೂಟ್ಗೆ ಅಂತ. ನೋಡಿ ಹೇಗೆ ಕಾಣ್ತಿದ್ದಾಳಂತ ವಿಂಗ್ಸಲ್ಲಿ, ಬಟರ್ಫ್ಲೈ ವಿಂಗ್ಸಲ್ಲಿ. ಅದನ್ನು ಒಂದು 5 ಮಿನಿಟ್ಸ್ ಕೂಡ ಇಟ್ಕೊಂಡಿಲ್ಲ. ವ್ಯಾಂಡ್ನ ಕಿತ್ತಾಕ್ಬಿಟ್ಲು ಎಲ್ಲ. 2 ಬಟರ್ಫ್ಲೈ ತೊಗೊಂಡಿದ್ದೆ, ಒಂದು ಪರ್ಪಲ್ಲು ಮತ್ತು ವೈಟ್ ಆಲ್ರೆಡಿ ಫುಲ್ಲು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ. ನೋಡಿ, ಅದು ಬಟರ್ಫ್ಲೈ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ರೆ ಅದನ್ನು ಕೂಡ ಬಿಡ್ತಾ ಇಲ್ಲ ಅವಳು. ಅದನ್ನು ಎಲ್ಲ ಹಾಳು ಮಾಡ್ತಿದ್ದಾಳೆ. ತುಂಬ ಕಷ್ಟ ಆಯಿತು ನಮಗೆ ಒಂದು ಫೋಟೋ ತೆಗಿಯೋಷ್ಟರಲ್ಲಿ. ಮಕ್ಕಳನ್ನ ಇಟ್ಕೊಂಡು ಎಲ್ಲ ಫೋಟೋಶೂಟ್ ಮಾಡೋದೆಲ್ಲ ಕಷ್ಟ ಅನಿಸುತ್ತೆ. ನೋಡಿ, ಟಿ ವಿ ಹಾಕಿದ್ವಿ, ಟಿ ವಿನ ನೋಡ್ತಾ ಇದ್ದಾಳೆ. ಇಲ್ಲಿ ಫೋಟೋ ತೆಗಿಬೇಕು, ಕ್ಯಾಮ್ರಾನ ನೋಡು ಅಂತ ಹೇಳಿದ್ರೆ ಟಿ ವಿ ನೋಡ್ತಾ ಇದ್ದಾಳೆ. ಅವಳ ಫೇವ್ರೆಟ್ ಕಾರ್ಟೂನ್ ನೋಡಿಕೊಂಡು ಅವಳು ಬರೀ ಅದನ್ನೇ ನೋಡ್ತಿದ್ದಾಳೆ. ಮತ್ತು ಇದನ್ನೆಲ್ಲ ಹಾಳು ಮಾಡಬೇಕು ಅವಳಿಗೆ. ಬಟರ್ಫ್ಲೈ ಮೇಲೆ ಕಣ್ಣಿದೆ. ಮತ್ತು ಅವ್ರ ಪಪ್ಪ ನನಗೆ ಬ್ಲೆಸ್ ಮಾಡು ಮಗಳೇ, ನನಗೆ ಬ್ಲೆಸ್ ಮಾಡು, ನನಗೆ ಆಶೀರ್ವಾದ ಮಾಡು ಅಂತ ಹೇಳ್ತಿದ್ದಾರೆ. ಅವಳು ಅದೇ ಥರ ಮಾಡ್ತಿದ್ದಾಳೆ. ಹೊಡಿಬೇಡ, ನಿಂಗಿಲ್ಲ, ನಾನು ಹೊಡಿಯೋದು ನಿಂಗೆ, ನೀನು ಹೊಡಿಯೋಂಗಿಲ್ಲ ನನಗೆ. ಹೊಡಿಬೇಡ ನನಗೆ. ಅದು ಬೇಡ ನಂಗಿಲ್ಲ, ಇಷ್ಟೇ ಅವಳ ಆಟ. ಬೇಡ ಕಾಡು, ಬೇಡ ನನಗೆ ಕಾಡು, ಬೇಡ ಕಾಡು, ಬೇಡ ನನಗೆ ಕಾಡು, ಬೇಡ ಎತ್ಕೋಬೇಡ, ಬೇಡ.